ಹೌದಾ? ಏನಪ್ಪ ರಾಮಲಿಂಗೇಗೌಡನ ಮಗಳಾಗಿ ನೀನು ಇಷ್ಟೊಂದು ಭಯ ಪಡ್ತೀಯ? ಇವ್ನು ಯಾಕೆ ಈ ಥರ ಡೈಲಾಗ್ ಹೊಡಿತಿದ್ದಾನೆ ಆ್ಯಂಡ್ ನಮ್ಮಮ್ಮ ಯಾಕೆ ಎದ್ರುಕೊಂಡು ನಿಂತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಲಾಸ್ಟ್ವರೆಗೂ ನೋಡಿ. ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಡೀಟೇಲ್ಡಾಗಿ ಎಲ್ಲ ವೀಡಿಯೋಸ್ ಅಲ್ಲಿ ಸಿಗುತ್ತೆ. ನಾನು ಅಲ್ಲಿ ಡೈಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈಗ ರೆಡಿಯಾಗಿ ನಾನು ಹೊರಡ್ತಾ ಇರೋದು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಹಾಗೆ ನಮ್ಮ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್. ಸೊ ರೆಡಿ ಆದೆ ಆ್ಯಂಡ್ ಹೊರಟ್ವಿ. ಅಲ್ಲಿ ನೆಕ್ಸ್ಟ್ ಡೇಗೆ ದೇವ್ರ ಮೆರವಣಿಗೆ ಇತ್ತು. ಇಲ್ಲಿ ಬಸವ ಒಂದು ಹುಡುಗಿ ಎತ್ತಿದ್ದು ಗಾಯ ಮಾಡಿ ರಕ್ತ ಎಲ್ಲ ಬಂತು. ಪಾಪ ಸ್ವಲ್ಪ ಬೇಜಾರಾಯಿತು, ಭಯ ಕೂಡ ಆಯಿತು. ಆ್ಯಂಡ್ ದೇವರೆಲ್ಲ ನೋಡಿಕೊಂಡು ನಮ್ಮ ಅಜ್ಜಿ ಜೊತೆ ಮಾತಾಡಿಕೊಂಡು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಅವ್ರಿಗೊಂದು ಪವರ್ಫುಲ್ ಎನರ್ಜಿ ಇರುತ್ತೆ ಗೈಸ್. ಅವ್ರಿಗೆ ನಾವು ಅದನ್ನು ನಂಬ್ಕೊಂಡಿದ್ದೀವಿ. ಸೊ ಅಷ್ಟೇ ನಾನು ಹೇಳೋದು. ಬೇಕಾ ಡೀಟೇಲ್ದಾಗಿ ಬೇಕು ಅಂದರೆ ಯೂಟ್ಯೂಬಲ್ಲಿ ನೋಡಲೇಬೇಕು ನೀವು. ಸೊ ಹಾಗೆ ನನ್ನ ಕಸಿನು ನಮ್ಮ ದೊಡ್ಡಮ್ಮನೂರಲ್ಲಿ ಹಣ್ಣೆಲ್ಲ ಇತ್ತು ತೊಗೊಬಂದಿದ್ದ. ನಾವೆಲ್ಲ ತೋಟಕ್ಕೆ ಹೋಗಿ ಎಳ್ನೀರು ಕುಡಿಯೋಕ್ಕೆ ಅಂತಲೇ ತೋಟಕ್ಕೆ ಹೋದ್ವಿ. ಒಬ್ಬೊಬ್ಬರು 2-3 ಎಳ್ನೀರು ಕುಡ್ಕೊಂಡು ಇಲ್ಲೊಂದು ಇನ್ಸಿಡೆಂಟ್ ಆಯಿತು. ನಮ್ಮಮ್ಮ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಪಾರು ಐಡಿಯಾ ಕೊಟ್ಲು ಅಂತ, ಇಲ್ಲಾಂದ್ರೆ ಭಯ ಆಯ್ತಿತ್ತು ನನಗೆ. ಏನು ಕೂಲಿ ನನ್ನ ಸಚ್ಚಿರ್ತೀನಿ ಅನ್ಕೋಬಿಟ್ಟು. ಹೌದಾ? ಅದೇನು ಅಂತ ಗೊತ್ತಿಲ್ಲ. ನೀನೇ ಅಂದಿ ಅಂದಿದ್ದು. ಅಲ್ಲ ಅಪ್ಪ ದಿನ ಬರುತ್ತಲ್ಲ ಬಿಡ್ತಾರ ಹೊಲನ. ಹೌದಾ? ಮನೆ ರೋಡಲ್ಲಿ ಇರ್ತಾರ ಅವರು. ನಮ್ಮಮ್ಮ ಹೋಗಿ ಹೌಸ್ಕೊಂಡು ನಿಂತಿರೋದು. ಸೊ 2 ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಹಣ್ಣೆಲ್ಲ ತಿನ್ಕೊಂಡು ನಮ್ಮ ಮನೆ ಕಡೆಗೆ ನಾವೆಲ್ಲ ಬಂದ್ವಿ ಅಷ್ಟೇ.